ಗೃಹಲಕ್ಷ್ಮಿಯ 24ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ? ಹಾಗಾದರೆ ಬಿಡುಗಡೆ ಆಗಿದ್ದರೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ? ಇದ್ರ ಜೊತೆಯಲ್ಲಿ ಈವರೆಗೂ ಯಾರಿಗೆಲ್ಲ ಇನ್ನೂ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬಂದಿಲ್ಲ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಕಳೆದ ವಾರ ಬಿಡುಗಡೆಯಾಗಿದೆ. ಇದುವರೆಗೂ ಸುಮಾರು 60% ಜನರಿಗೆ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಿಡುಗಡೆ ಆಗಿದೆ. ಸ್ನೇಹಿತರೆ, ಕೆಲವು ಗೃಹಲಕ್ಷ್ಮಿಯರಿಗಷ್ಟೇ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬಿಡುಗಡೆ ಆಗಬೇಕಿತ್ತು. ಖಂಡಿತ ಅದು ನಿನ್ನೆಯಿಂದ 2ನೇ ಹಂತದಲ್ಲಿ ಬಿಡುಗಡೆ ನಿಜವಾಗ್ಲೂ ಶುರುವಾಗಿದೆ. ಖಂಡಿತ ಏನು 40% ಗೃಹಲಕ್ಷ್ಮಿಯರಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ, ಅಂದರೆ ಶುರುವಾಗಿದೆ. ಇದು ಬಿಡುಗಡೆ ಶುರುವಾಗಿ ನಿಮಗೆ ಇನ್ನೊಂದು 3-4 ದಿವಸ ಆದರೂ ಬೇಕಾಗುತ್ತೆ. ಖಂಡಿತವಾಗ್ಲೂ ಹಂತ ಹಂತವಾಗಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ. ಖಂಡಿತ 2,000 ರೂಪಾಯಿ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಸ್ನೇಹಿತರೆ. ನೋಡಿ, ಕಮೆಂಟ್ ಮಾಡ್ತಾ ಇದ್ದೀರಾ. ಖಂಡಿತ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಕಳೆದ ವಾರ ಬಿಡುಗಡೆ ಆಗಿದೆ, ನಿಮಗೂ ಕೂಡ ಬಿಡುಗಡೆ ಆಗುತ್ತೆ. ನೋಡಿ, 40% ಜನರಿಗೆ ಬಂದಿಲ್ಲ ಅಂದರೆ ಖಂಡಿತ ಬಿಡುಗಡೆ ಆಗಿಲ್ಲ ಅಂತ ಅರ್ಥ ಅಲ್ಲ, ಬಿಡುಗಡೆ ಸ್ಲೋ ಆಗಿದೆ. ನೋಡಿ ಸ್ನೇಹಿತರೆ, ಸರ್ಕಾರ ದುಡ್ಡೇನೋ ಕೊಡ್ತಾ ಇದೆ, ಗೃಹಲಕ್ಷ್ಮಿಯ ದುಡ್ಡು ತುಂಬ ನಿಧಾನಕ್ಕೆ ಕೊಡ್ತಾ ಇದೆ. ನೋಡಿ, ತಿಂಗಳು ಕರೆಕ್ಟಾಗಿ ಕೊಟ್ಟರೆ ಈ ಥರ ಪ್ರಾಬ್ಲಮ್ಸ್ ಯಾರಿಗೂ ಆಗಲ್ಲ. ಸ್ನೇಹಿತರೆ, ಸರ್ವರ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮತ್ತು ನಿಮ್ಗೆಲ್ರಿಗೂ ಗೊತ್ತು, ಒಂದು ಸಾರಿ ದುಡ್ಡು ಬಿಡುಗಡೆ ಆದರೆ 15 ದಿವಸ ಆದರೂ ಬೇಕೇ ಬೇಕು ಅಂತ. ಹಾಗಾಗಿ ತಡ ಆಗಿರುತ್ತೆ. ಬೇರೆ ಯಾರಿಗಾದರೂ ಬರಲಿ, ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಖಾತೆಗಳಿಗೆ ಖಂಡಿತ ಬಿಡುಗಡೆ ಆಗುತ್ತೆ. ಇದ್ರ ಜೊತೆಯಲ್ಲಿ 22ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೆ ಕೂಡ ಬರುತ್ತೆ. ಟೋಟಲ್ಲು 22, 23 4,000 ರೂಪಾಯಿ ಹಣ ಬರುತ್ತೆ. ಸ್ನೇಹಿತರೆ, ಇನ್ನೂ ಕಮೆಂಟ್ ಮಾಡ್ತಾ ಇದ್ದೀರಾ, ಗೃಹಲಕ್ಷ್ಮಿಯ 24ನೇ ಕಂತಿನ ಹಣ ನಮಗೆ ಬಂದಿದೆ ಸರ್ 2,000 ರೂಪಾಯಿ ಅಂತ. ಕನ್ಫ್ಯೂಷನ್ ಆಗೋಕೆ ಹೋಗಬೇಡಿ, ಇನ್ನೂ ಬಿಡುಗಡೆ ಆಗಿಲ್ಲ 24ನೇ ಕಂತಿನ ಹಣ. ಸ್ನೇಹಿತರೆ, ಖಂಡಿತ ಡಿಸೆಂಬರ್ ಎಂಡ್ ಒಳಗಡೆ ಗೃಹಲಕ್ಷ್ಮಿಯ 24ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಸ್ನೇಹಿತರೆ, ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.